ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನಧೋ ನಃ ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಯಸ್ಯ ವಾಕ್ಕಾಮಧೇನುನ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರುನ್ ವೈದಗ್ಧ್ಯವಾರಾಂನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಂ ಮಾ ಕೃಥಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನ ಮೇ ಸದ್ಗತಿಃ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಶ್ರೀಮತ್ ಹರಿಭಕ್ತಿಸಾರ ಪರಮ ಮಂಗಲವಾದ ಪುಟ್ಟ ಕೃತಿ. 108 ಶ್ಲೋಕಗಳ ಪದ್ಯಗಳ ಈ ಗ್ರಂಥ ಕನಕದಾಸರ ರಚನೆ. ಕನಕದಾಸರು ಮಹಾಹರಿಭಕ್ತರು. ಅವರಿಗೆ ಭಗವಂತನಲ್ಲಿ ನಿಸ್ಸೀಮವಾದ ಭಕ್ತಿ, ವಿಶಿಷ್ಟವಾದ ವೈರಾಗ್ಯ. ಜ್ಞಾನ ಭಕ್ತಿ ವೈರಾಗ್ಯಗಳ ಸಮುದಾಯ ರೂಪ ವಿಶಿಷ್ಟ ಸಾಧನೆಯನ್ನು ಮಾಡಿದ ಈ ಮಹಾನುಭಾವರು ಭಗವಂತನ ಕುರಿತಾಗಿ ನಾನಾ ವಿಧವಾದ ಪದಪದ್ಯಗಳನ್ನೆಲ್ಲ ಮಾಡಿ ಭಗವಂತನ ಸೇವೆಯನ್ನು ಮಾಡಿದ್ದಾರೆ. ಅವರ ಬೃಹತ್ ಗ್ರಂಥಗಳಿವೆ. ಮೋಹನ ತರಂಗಿಣಿ, ನಲಚರಿತ್ರ, ರಾಮಧಾನ್ಯ ಮುಂತಾದ ಅನೇಕ ಗ್ರಂಥಗಳಿವೆ. ಅಲ್ಲದೆ ಹರಿಭಕ್ತಿಸಾರ ಎಂಬ ಬಹಳ ದೊಡ್ಡದೂ ಅಲ್ಲದ ಅತಿ ಚಿಕ್ಕದಲ್ಲದ ಒಂದು ಪುಟ್ಟ ಕೃತಿ 108 ಶ್ಲೋಕದ್ದು. ಕನಕದಾಸರು ಭಗವಂತನನ್ನು ಮೆಚ್ಚಿಸಿಕೊಂಡವರು ಅಂತನ್ನುವುದು ಲೋಕವಿಖ್ಯಾತವಾದ ಮಾತು. ಭಗವಂತನ ದರ್ಶನಕ್ಕೆ ಒಳಗೆ ಹೋಗಲಿಕ್ಕಾಗದಿದ್ದಾಗ, ಜನ ಕೊಡದಿದ್ದಾಗ, ಕೃಷ್ಣನ ದೇವಸ್ಥಾನದ ಹೊರಗಡೆಯೇ ನಿಂತು ದೇವರ ದರ್ಶನವಾಗಲಿಲ್ಲ ಅಲ್ಲ ಅಂತ ಮರುಗಿ ಭಗವಂತನನ್ನು ಬೇಡಿಕೊಂಡಾಗ, ಪರಮಾತ್ಮನನ್ನು ಪ್ರಾರ್ಥಿಸಿಕೊಂಡಾಗ ಭಗವಂತ ತಾನೇ ಅವರ ಭಕ್ತಿಗೆ ಮೆಚ್ಚಿ ಈಚೆ ತಿರುಗಿದ. ಬಿರುಕು ಬಿಟ್ಟು ಅಲ್ಲಿ ಕಿಂಡಿಯಾಗಿ ಭಗವಂತನಿಗೆ ತನ್ನ ದರ್ಶನವನ್ನು ಕನಕರಿಗೆ ಕೊಡಿಸಬೇಕು ಅಂತ ಅನಿಸಿ ಏನೆಲ್ಲ ಅದ್ಭುತವಾಗಿ ನಡೆದು ಹೋಯಿತು. ಈ ಎಲ್ಲ ಮಾತುಗಳನ್ನು ನಾವು ಕೇಳಿದಾಗ ಪ್ರಹ್ಲಾದರಾಜರಿಗೆ ಸ್ತಂಭವನ್ನು ಸೀಳಿ ಪರಮಾತ್ಮ ಪ್ರಕಟನಾದ ನರಸಿಂಹ, ಈ ಕನಕದಾಸರಿಗೂ ಕೂಡ ಭಗವಂತ ಒಂದರ್ಥದಲ್ಲಿ ತಾನು ಪ್ರಕಟನಾದ, ದರ್ಶನ ಕೊಟ್ಟ ಎಂದ ಮೇಲೆ ಅವರ ಭಕ್ತಿ ಇನ್ನು ಯಾರು ಏನು ಹೇಳಿದರೂ ಕೂಡ ಆ ಭಕ್ತಿ ದೇವರು ಹೇಳಿದಂತಲ್ಲ. ದೇವರ ರೆಕಗ್ನಿಷನ್
ಬಹಳ ದೊಡ್ಡದಾದದ್ದು. ಹಾಗಾಗಿ ಭಗವಂತನೇ ಸ್ವಯಂ ಅವರಿಗೆ ಪ್ರಕಟನಾಗಿ ಗೋಡೆಗಳನ್ನು ಸೀಳಿ ತನ್ನ ದರ್ಶನವನ್ನು ಕೊಡಿಸಬೇಕಾದರೆ ಅವರು ಎಷ್ಟು ಭಗವಂತನನ್ನು ಮೆಚ್ಚಿಸಿಕೊಂಡಿದ್ದರು ಅನ್ನುವುದು ನಮಗೆ ತಿಳಿದು ಬರ್ತದೆ. ಹಾಗಾಗಿ ಪರಮಭಕ್ತರಾದ, ಭಗವಂತನನ್ನು ಅತಿಯಾಗಿ ನಂಬಿದ, ಪೂರ್ಣವಾಗಿ ತಮ್ಮನ್ನು ತಾವು ದೇವರಿಗೆ ಸಮರ್ಪಿಸಿದ ಒಂದು ವಿಶಿಷ್ಟವಾದಂತಹ ಭಕ್ತರ ಮಾಲಿಕೆಯಲ್ಲಿ ಅಗ್ರಸ್ಥಾನವನ್ನು ಪಡೆದಿದ್ದಾರೆ. ಇದು ಒಂದು ಕಡೆಗಾದರೆ, ಅವರ ವಾಂಗ್ಮಯ ಬಹಳ ದೊಡ್ಡದಾದಂತಹ ಸಾಹಿತ್ಯ, ಸುಂದರವಾದ ಪದಬಂಧಗಳು, ಅವರಲ್ಲಾಡುವಂತಹ ನುಡಿಕಟ್ಟುಗಳೇನಿವೆ ಕನ್ನಡದಲ್ಲಿ ಸಾಮಾನ್ಯವಾಗಿ ಶ್ರಮದಿಂದಲೇ ಅರ್ಥವಾದೀತು. ಸುಲಭವಾಗಿ ತಿಳಿಯಲು ಸಾಧ್ಯವಿಲ್ಲ ಕೆಲವು ಭಾಗ ಅನ್ನುವಷ್ಟು ಮಹತ್ವದ ಕಠಿಣವಾದ ಶಬ್ದವನ್ನು ಬಳಸ್ತಾರೆ. ಪುರಂದರದಾಸರು, ವಿಜಯದಾಸರು ಇಷ್ಟು ಕಠಿಣವಾದ ಶಬ್ದವನ್ನು ಬಳಸಿದ್ದು ಹೆಚ್ಚಿಲ್ಲ. ಸಾಕಷ್ಟು ಕಠಿಣವಾದ ಶಬ್ದಗಳು ಅವರ ವಾಂಗ್ಮಯದಲ್ಲಿ ಕಂಡರೂ ಹೆಚ್ಚು ಕಠಿಣವಾದ ಶಬ್ದಗಳು ಕನಕದಾಸರ ವಾಂಗ್ಮಯದಲ್ಲಿ ನಾವು ನೋಡ್ತೇವೆ. ಅದು ಒಂದಾದರೆ, ಇನ್ನೊಂದು ಮಾತು, ಕನಕದಾಸರು ಮುಂಡಿಗೆಗಳನ್ನು ಮಾಡಿಕೊಟ್ಟರು. ಗುಟ್ಟು ಇಟ್ಟ ಪದಗಳು, ಆ ಪದಗಳ ಅರ್ಥವನ್ನು ಸುಲಭವಾಗಿ ಯಾರೂ ಬಿಚ್ಚಿ ತೆರೆದು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಆ ರೀತಿಯ ಒಂದು ವಿಶಿಷ್ಟವಾದಂತಹ ಕೃತಿಗಳನ್ನು ರಚನೆ ಮಾಡಿ, ಮುಂಡಿಗೆ ಅಂತ ಪ್ರಸಿದ್ಧ ಅಂಥ ಕೃತಿಗಳನ್ನು ಮಾಡಿಕೊಟ್ಟರು. ಆ ಮುಂಡಿಗೆಗಳಲ್ಲಿ ತುಂಬ ಕಠಿಣವಾದಂತಹ ಆ ಪದ್ಯಗಳು, ಅಲ್ಲಲ್ಲಿಯ ಆ ಸಂಕೇತಗಳು ಹಾಗೂ ಅರ್ಥಗಳು, ಆ ಗಂಭೀರವಾದಂತಹ ಅರ್ಥವನ್ನು ಒಂದು ಸಾಂಕೇತಿಕವಾದ ಭಾಷೆಯಲ್ಲಿ, ಗುಹ್ಯ ಭಾಷೆ ಅಂತ ನಾವು ಯಾವುದನ್ನು ಕರೀಬಹುದೋ ಆ ಭಾಷೆಯಲ್ಲಿ ಭಗವಂತನನ್ನು ಕೊಂಡಾಡುವುದಕ್ಕಾಗಿ ಆ ಮುಂಡಿಗೆಗಳನ್ನು ಮಾಡಿಕೊಟ್ಟರು. ಹಾಗಾಗಿ ಕನಕನನ್ನು ಕೆಣಕಬೇಡ, ಕೆಣಕಿ ತಿಣಕಬೇಡ ಅಂತ ಕನಕದಾಸರ ಬಗ್ಗೆ ಅವರು ಇರುವ ಕಾಲದಲ್ಲಿ ಜನಜನಿತವಾದ ಮಾತು. ಕನಕದಾಸರು ಆಡಿದರೆ ಅದರ ಅರ್ಥವನ್ನು ಮಾಡಿಕೊಳ್ಳುವುದು ಕಷ್ಟವಾಗತ್ತೆ ಎನ್ನುವಂತೆ ಕನಕದಾಸರ ಬಗ್ಗೆ ಹೇಳುವಂತಹ ಮಾತಿತ್ತು. ಇಂಥ ಮಹಾನುಭಾವರು ಕನಕದಾಸರು. ಆ ಕನಕದಾಸರ ಮಹನೀಯರಾದಂತಹ ಆ ಕನಕದಾಸರ ಕೃತಿಗಳು ನಮಗೆ ಉಪಲಬ್ಧವಾದದ್ದು ನಮ್ಮ ದೊಡ್ಡ ಸೌಭಾಗ್ಯ. ಯಾವ ಜಾತಿ ಭೇದವಿಲ್ಲದೆ ಮಾಧ್ವ ಪಂಥದಲ್ಲಿ ಕನಕದಾಸರಿಗೆ ಅತಿ ವಿಶಿಷ್ಟವಾದ ಗೌರವ ಮರ್ಯಾದೆಗಳನ್ನು ಕೊಡುವ ಸಂಪ್ರದಾಯ ಕ್ರಮದಲ್ಲಿ, ಶಾಸ್ತ್ರೀಯ ರೀತಿಯಲ್ಲಿ ಅವರಿಗೆ ಗೌರವ ಮರ್ಯಾದೆಗಳನ್ನು ಕೊಟ್ಟು, ಜೊತೆಗೆ ಅವರ ಪದಗಳನ್ನು ಅತ್ಯಂತ ಭಕ್ತಿಯಿಂದ ಹೇಳುವ, ಭಕ್ತಿಯಿಂದ ಹೇಳಿ ತಮ್ಮನ್ನು ತಾವು ಉದ್ಧಾರ ಮಾಡಿಕೊಳ್ಳುವ ಒಂದು ರೂಢಿ ಸಮಾಜದಲ್ಲಿ ಬೆಳೆದು ಬಂದಿದೆ. ಇದು ಬಹಳ ಒಂದರ್ಥದಲ್ಲಿ ಸಂತಸದ ಸಂಗತಿ, ಒಂದು ಸಂತೋಷದ ಒಂದು ಮಾಧ್ಯಮ. ಉಳಿದವರೆಲ್ಲರೂ ಕೂಡ ಮಹಾನುಭಾವರು ಹೆಚ್ಚು ಕಡಿಮೆ ಬ್ರಾಹ್ಮಣರೇ. ಬ್ರಾಹ್ಮಣೇತರರಾಗಿರುವಂತಹ ವಿಶಿಷ್ಟ ಭಕ್ತರು ಎಂದರೆ ಕನಕದಾಸರ ಸ್ಥಾನ ಅಗ್ರಸ್ಥಾನದಲ್ಲಿ ಹೇಳಲಿಕ್ಕೆ ಚಿಂತೆ ಇಲ್ಲ. ಇನ್ನನೇಕರು ಬ್ರಾಹ್ಮಣೇತರರು ಕೂಡ ವಿಷ್ಣು ಭಕ್ತರಾದವರಿದ್ದಾರೆ. ಅವರನ್ನು ನಾನಿಲ್ಲಿ ಉಲ್ಲೇಖ ಮಾಡ್ತಾ ಇಲ್ಲ. ಆದರೆ ಇವರು ಅಗ್ರಸ್ಥಾನದಲ್ಲಿದ್ದಾರೆ ಅಂತನ್ನುವುದು ಮಾತ್ರ ಅಲ್ಲಗಳಿಲಿಕ್ಕಾಗದು. ವ್ಯಾಸರಾಜರಿಂದ ವಿಶೇಷವಾದ ದೀಕ್ಷೆಯನ್ನು ಪಡೆದರು. ವ್ಯಾಸರಾಜರ ದೀಕ್ಷೆಯಿಂದಾಗಿ ಅವರು ವೈಷ್ಣವರಾದರು ಎನ್ನುವಂತಹ ಹೇಳುವ ಮಾತೂ ಇದೆ. ಇತಿಹಾಸ ಸಾಕಷ್ಟು ಗೊಂದಲದಲ್ಲಿದ್ದದ್ದು, ಇನ್ನೂ ಸಾಕಷ್ಟು ಚರ್ಚೆ ನಡೆದಿದೆ. ಹಾಗಾಗಿ ಅವುಗಳ ಬಗ್ಗೆ ನಾನು ಹೆಚ್ಚು ಮಾತುಗಳನ್ನು ಹೇಳ ಬಯಸುವುದಿಲ್ಲ. ಅವುಗಳ ಬಗ್ಗೆ ಹೇಳುವುದಕ್ಕಿಂತ ನಮಗೆ ಯಾವ ಮಾತಿನಿಂದ ಪ್ರೇರಣೆಯಾಗಬೇಕೋ, ಯಾವ ಮಾತಿನಿಂದ ಉದ್ಧಾರವಾಗಬೇಕೋ ಆ ಮಾತನ್ನು ನಾವು ಇಲ್ಲಿ ಆಡಿ ಅವುಗಳಿಂದ ನಮ್ಮನ್ನು ನಾವು ಪುನೀತರನ್ನಾಗಿ ಮಾಡಿಕೊಳ್ಳುವ ಒಂದು ಪವಿತ್ರ ಕಾರ್ಯದಲ್ಲಿ ನಾನು ತೊಡಗಿದ್ದೇನೆ. ಹರಿಭಕ್ತಿ ಸಾರ
ಭಗವಂತನ ಕುರಿತಾಗಿ ವಿಶಿಷ್ಟವಾದ ಭಕ್ತಿಯನ್ನು ಚಿಮ್ಮಿಸುವ, ಹೊಮ್ಮಿಸುವ, ಬೆಳೆಸುವ ಒಂದು ಮಾತು. ಆ ಮಾತಿನಲ್ಲಿ ಒಂದು ಪ್ರಾರಂಭ ಮಂಗಲಾಚರಣ. ಶ್ರೀಯರಸಗಾಂಗೇಯನುತ ಕೌಂತೇಯ ವಂದಿತ ಚರಣ ಕಮಲದಳಾಯ ತಾಂಬಕ ರೂಪ ಚಿನ್ಮಯ ದೇವಕೀತನಯ ರಾಯ ರಘುಕುಲವರಿಯ ಭೂಸುರ ಪ್ರಿಯ ಸುರಪುರ ನಿಲಯ ಚನ್ನಿಗರಾಯ ಚತುರೋಪಾಯ ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ಶ್ರೀಯರಸ ಗಾಂಗೇಯನುತ ಕೌಂತೇಯ ವಂದಿತ ಚರಣ ಕಮಲದಲಾಯ ತಾಂಬಕ ರೂಪ ಚಿನ್ಮಯ ದೇವಕೀತನಯ ರಾಯ ರಘುಕುಲವರ್ಯ ಭೂಸುರ ಪ್ರಿಯ ವರಪುರ ನಿಲಯ ಅಥವಾ ಸುರಪುರ ನಿಲಯ ಚೆನ್ನಿಗರಾಯ ಚತುರೋಪಾಯ ರಕ್ಷಿಸು ನಮ್ಮ ನನವರತ. ರಕ್ಷಿಸು ನಮ್ಮ ನನವರತ ಎಂಬ ಮಾತು ಎಲ್ಲ ಪದಗಳಲ್ಲಿ ಬರುವಂಥ. ಆ ರಕ್ಷಿಸು ನಮ್ಮ ನನವರತ ಅಂತನ್ನುವ ಮಾತಿನಲ್ಲಿ ನಮ್ಮ ಶರಣಾಗತಿ ಇದೆ, ಭಗವಂತನಿಗೆ ಬೇಡಿಕೆ ಇದೆ. ನಮ್ಮ ಕುರಿತಾಗಿ ಬೇಡಿಕೆಯಲ್ಲ, ನಮ್ಮ ಕುಟುಂಬದ ಕುರಿತಾಗಿ, ಬರೀ ಕುಟುಂಬವಲ್ಲ ನಮ್ಮೆಲ್ಲರ ಕುರಿತಾಗಿ ಪ್ರಾರ್ಥನೆ ಇದೆ. ಹಾಗಾಗಿ ಆ ನಮ್ಮ ಎಂಬ ಶಬ್ದ ತುಂಬ ಮಹತ್ವಪೂರ್ಣವಾದ ಶಬ್ದ. ಯಾವ ಶಬ್ದವನ್ನು ನಾವು ಧಿಯೋ ಯೋ ನಹ ಪ್ರಚೋದಯ ನಹ ಎಂಬ ಶಬ್ದದಲ್ಲಿ ನಮ್ಮ ಎನ್ನುವ ಶಬ್ದ ಬಂದಿದೆಯೋ, ಸಂಸ್ಕೃತದಲ್ಲಿರುವ ನಹ ಎಂಬ ಶಬ್ದವನ್ನೇ ಇಲ್ಲಿ ಕನ್ನಡದಲ್ಲಿ ಅನುವಾದ ಮಾಡಿ ನಮ್ಮ ನಮ್ಮ ಅನವರತ ರಕ್ಷಿಸು, ನಮ್ಮನ್ನು ಕಾಪಾಡು ಎಂಬುದಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇದ್ದ. ವಾಸ್ತವ ಅರ್ಥದಲ್ಲಿ ಪರಮಾತ್ಮನೇ ರಕ್ಷಣೆ ಮಾಡುವವ ಇನ್ಯಾರಲ್ಲ ಅನ್ನುವ ಕಾರಣಕ್ಕಾಗಿ ವಿಷ್ಣುವಿಗೆ, ಶ್ರೀಹರಿಗೆ ನಮ್ಮ ನನವರತ ರಕ್ಷಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದು ಔಚಿತ್ಯಪೂರ್ಣವಾಗಿದ್ದರೂ ಅದು ಅತ್ಯಂತ ವಿಶಿಷ್ಟ ತಾತ್ವಿಕ ಅರ್ಥದಲ್ಲಿ. ಇನ್ನೊಂದು ಅರ್ಥದಲ್ಲಿ ಬ್ರಹ್ಮ ಸೃಷ್ಟಿಕರ್ತ, ರುದ್ರ ಸಂಹಾರಕರ್ತ ಎನ್ನುವ ಅರ್ಥದಲ್ಲೂ ಹೇಳುವುದಾದರೆ ವಿಷ್ಣುವೇ ರಕ್ಷಣಕರ್ತ, ವಿಷ್ಣುವೇ ರಕ್ಷಿಸುವವ. ಹಾಗಾಗಿ ವಿಷ್ಣುವಿಗೆ ರಕ್ಷಣೆಯ ಪ್ರಾರ್ಥನೆಯನ್ನು ಮಾಡುವುದು ಇನ್ನಷ್ಟು ಔಚಿತ್ಯಪೂರ್ಣ. ಇದರರ್ಥ ಬ್ರಹ್ಮದೇವರೇ ಸೃಷ್ಟಿ ಮಾಡುವವರೆಂದಲ್ಲ, ರುದ್ರದೇವರೇ ಸಂಹಾರ ಮಾಡುವವರೆಂದಲ್ಲ. ಅಂತೆಯೇ ಕಮಲಾಸನನ ಹಂಗೇನು ಅಂತನ್ನುವುದಾಗಿ ಹೇಳ್ತಾರೆ. ರುದ್ರದೇವರ ವಿಷಯದಲ್ಲಿ ಹೇಳುವಾಗಲೂ ಕೂಡ ಭಗವಂತನ ಅನುಗ್ರಹ ಇಲ್ಲದೆ ರುದ್ರದೇವರಿಗೆ ಏನು ಸಾಮರ್ಥ್ಯವಿಲ್ಲ ಅಂತನ್ನುವ ಮಾತನ್ನು ಕೂಡ ಹರಿಭಕ್ತಿ ಸಾರದಲ್ಲಿ ಒತ್ತಿ ಹೇಳ್ತಾರೆ. ಅಂಡಲೆದು ತಿರುಗುವನು ಅಂತ ಹೇಳಿ ರುದ್ರದೇವರ ವಿಷಯದಲ್ಲಿ ಮುಂದೆ ಒಂದು ಮಾತು ಬರ್ತದೆ. ಭಗವಂತನ ಆದ್ಯ ಎಷ್ಟು ಅದ್ಭುತ, ಪರಮಾತ್ಮ ಎಷ್ಟು ಲೋಕಾತೀತ, ಸರ್ವದೇವ ವಂದ್ಯ ಅನ್ನುವ ಮಾತನ್ನು ಎತ್ತಿ ತೋರಿಸ್ತಾರೆ. ಈ ಮಾತಿನಲ್ಲಿ ಈ ಕೃತಿಯನ್ನು ಹೇಳುವಾಗ ನಾನು ಪ್ರತಿ ಪದಕ್ಕೆ ಅರ್ಥವನ್ನು ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ಆದರೆ 108 ಶ್ಲೋಕ 7 ದಿನಗಳು, ಸಾಧ್ಯವಿದ್ದಷ್ಟು ವೇಗದಿಂದಲೂ ಹೋಗುವ ಅನಿವಾರ್ಯತೆ ಇದ್ದದ್ದರಿಂದ ಸಂಕ್ಷೇಪವಾಗಿಯೂ ತಿಳಿಸ್ತೇನೆ. ಶ್ರೀಯರಸ ಲಕ್ಷ್ಮೀದೇವಿಯ ಸ್ವಾಮಿಯಾಗಿರುವಂತಹ ಭಗವಂತನನ್ನು ಕೊಂಡಾಡಿ ಬಹಳ ಸ್ವಾರಸ್ಯದ ಒಂದು ಅಂಶವನ್ನು ತಿಳಿಸ್ತಾರೆ. ಯಾವ ಲಕ್ಷ್ಮೀದೇವಿ ಬ್ರಹ್ಮಾದಿ ದೇವತೆಗಳಿಂದ ಒಂದೆಳೋ ಅಂಥ ಲಕ್ಷ್ಮೀದೇವಿ, ಯಾವ ಲಕ್ಷ್ಮೀದೇವಿ ಬ್ರಹ್ಮಾದಿ ದೇವತೆಗಳನ್ನು ಆಯಾ ಪದವಿಗಳಲ್ಲಿ ಕೂಡಿಸ್ತಾಳೋ ಅಂಥ ಲಕ್ಷ್ಮೀದೇವಿ, ಯಾವ ಲಕ್ಷ್ಮೀದೇವಿಯಿಂದಲೇ ದೇಶ ಕಾಲ ಪ್ರಕೃತಿ ಎಲ್ಲವೂ ನಿಯಂತ್ರಿತವಾಗಿದೆ ಅಂಥ ಲಕ್ಷ್ಮೀದೇವಿ, ಅವಳಿಗೆ ಅರಸ ಎಂದಾಗ ದೇವತೆಗಳಿಗೂ ಅರಸ, ಕಾಲದೇಶ ಪ್ರಕೃತಿಗಳಿಗೆ ಸ್ವಾಮಿ, ಸಮಸ್ತವಾದ ಪ್ರಪಂಚಕ್ಕೆ ನಿಯಾಮಕ ಎಂಬುವ ಅರ್ಥ ಸೂಚಿತವಾಯಿತು. ಅದಕ್ಕಾಗಿ ಶ್ರೀಯರಸ ಅನ್ನುವ ಶಬ್ದದಿಂದ ಪ್ರಾರಂಭ ಮಾಡಿದ ಈ ಹರಿಭಕ್ತಿ ಸಾರ ಶ್ರೀ ಶಬ್ದದಿಂದ, ಶ್ರೀಯರಸ ಎಂಬ ಶಬ್ದದಿಂದ ಆರಂಭವಾದದ್ದರಿಂದ ಪರಮ ಮಂಗಲವಾದಂತಹ ಗ್ರಂಥ ಎನ್ನುವುದಾಗಿ ನಾವು ತಿಳಿಯುವುದಕ್ಕೆ ಯಾವ ಅಭ್ಯಂತರವಿಲ್ಲ. ಶ್ರೀಯರಸ ಗಾಂಗೇಯನುತ, ಕನಕದಾಸರಿಗೆ ಅನೇಕ ವಾಂಗ್ಮಯಗಳು ಅವರಿಗೆ ಬುದ್ಧಿಸ್ಥವಾಗಿದೆ, ಅನೇಕ ಪುರಾಣಗಳು,
ಮಹಾಭಾರತ, ರಾಮಾಯಣಗಳು ಈ ಎಲ್ಲ ಶಾಸ್ತ್ರಗಳನ್ನು ಕೇಳಿ ತಿಳಿದ ಮಹಾನುಭಾವರಾದ ಕನಕದಾಸರು, ಜ್ಞಾನಿಗಳಾದ ಕನಕದಾಸರು ಮಹಾಭಾರತಕ್ಕೆ ಕೊಟ್ಟ ಪ್ರಾಶಸ್ತ್ಯ ಇನ್ಯಾವುದಕ್ಕೆ ಕೊಟ್ಟಿಲ್ಲ. ಅವರಿಗೆ ಗೊತ್ತು, ಮಹಾಭಾರತ ಸರ್ವಶಾಸ್ತ್ರಗಳಲ್ಲಿ ಸರ್ವ ಪುರಾಣಗಳಿಗಿಂತ ಉತ್ತಮವಾಗಿರುವಂತಹ ಗ್ರಂಥ ಎನ್ನುವುದಾಗಿ ಗೊತ್ತು. ಹಾಗಾಗಿ ಮಹಾಭಾರತವನ್ನು ಬಹಳ ಗೌರವದಿಂದ ಕಾಣ್ತಾರೆ. ಅಂತೆಯೇ ಅವರ ಮತ್ತೊಂದು ಕೃತಿ ಬೊಂಬೆಯಾಟವನ್ನಾಡಿಸಿದೆ ಮಹಾಭಾರತದ ಎಂಬುದಾಗಿ, ಆ ಕೃತಿಯಲ್ಲಿ ಮಹಾಭಾರತವನ್ನು ಒಂದು ಬೊಂಬೆಯಾಟ, ಪರಮಾತ್ಮ ಸೂತ್ರಧಾರ ಅಂತನ್ನುವುದಾಗಿ ಬಹಳ ಸೂಚ್ಯವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಅದನ್ನು ನಮಗೆ ತಿಳಿಸಿಕೊಡ್ತಾರೆ. ಮಹಾಭಾರತದ ಮೇಲೆ ಕನಕದಾಸರಿಗಿರುವ ಮೋಹ ಅಷ್ಟಿಷ್ಟಲ್ಲ. ಮೇಲಿಂದ ಮೇಲೆ ಮಹಾಭಾರತದ ದೃಷ್ಟಾಂತಗಳನ್ನು, ಮಹಾಭಾರತದ ಅಭಿಪ್ರಾಯವನ್ನು, ಅಲ್ಲಿಯ ಕಥಾನಕ ಹಾಗೂ ಅಲ್ಲಿಯ ತತ್ವ ಅವುಗಳನ್ನು ಅಲ್ಲಲ್ಲಿ ತಮ್ಮ ಕೃತಿಗಳಲ್ಲಿ ಬೆರೆಸಿ ತಮ್ಮ ಕೃತಿಯ ಒಂದರ್ಥದಲ್ಲಿ ಮೌಲ್ಯವನ್ನೇ ಹೆಚ್ಚು ಮಾಡ್ತಾರೆ. ಹಾಗಾಗಿ ಆ ಮಹಾಭಾರತದ ಋಣ ತನ್ನ ಗ್ರಂಥಕ್ಕೆ ತುಂಬ ಇದೆ ಅಂತನ್ನುವುದಕ್ಕಾಗಿ ತತ್ರಾಪಿ ಮಹಾಭಾರತದಲ್ಲಿ ಪ್ರಧಾನ ಪಾತ್ರನಾಗಿ ದೊಡ್ಡ ತತ್ವಧರ್ಮಗಳ ಉಪದೇಶವನ್ನು ಮಾಡಿದಂತಹ ಮಹಾನುಭಾವ ಭೀಷ್ಮರಾದದ್ದರಿಂದ ಆ ಭೀಷ್ಮರನ್ನು ಇಲ್ಲಿ ಸ್ಮರಣೆ ಮಾಡುವ ಉದ್ದೇಶವಿದೆ. ಜೊತೆಗೆ ದೇವರಿಗೆ ನಮಸ್ಕಾರ ಮಾಡಬೇಕಾದ ಮಂಗಲಾಚರಣದ ಹಂತ ಇದೆ. ಹಾಗಾಗಿ ಎರಡನೇ ಶಬ್ದವನ್ನಿಟ್ಟದ್ದೇ ಗಾಂಗೇಯ ನುತ. ಗಾಂಗೇಯ ನುತ ಎನ್ನುವ ಶಬ್ದದಿಂದ ಮಹಾಭಾರತ, ಆ ಮಹಾಭಾರತದ ಭಾಗವಾಗಿರುವ ಶಾಂತಿ ಪರ್ವ, ಅನುಶಾಸನ ಪರ್ವಗಳು, ಅವುಗಳಿಂದ ತಮಗಾದ ಜ್ಞಾನೋದಯ ಹಾಗೂ ಪ್ರೇರಣೆ, ಭಕ್ತಿಯ ಸಮೃದ್ಧಿ ಇವುಗಳನ್ನೆಲ್ಲ ಗುರುತಿಸಲು ಅನುವಾಗಲಿ ಅನ್ನುವುದಕ್ಕಾಗಿ, ಶ್ರೋತೃಗಳಿಗೆ ಅನುಕೂಲ ಮಾಡಿಕೊಡುವುದಕ್ಕಾಗಿ ಗಾಂಗೇಯನುತ ಎಂಬ ಶಬ್ದವನ್ನು ಆಡ್ತಾರೆ. ಗಂಗಾಪುತ್ರನಾದ ಭೀಷ್ಮಾಚಾರ್ಯರಿಂದ ನಮಸ್ಕರಿಸಲ್ಪಟ್ಟವ. ಇನ್ನೊಂದು ಮಹತ್ವದ ಒಂದು ಸಂಗತಿ ಇದೆ, ತುಂಬ ಮಹತ್ವದ ಸಂಗತಿ ಇದೆ. ಭೀಷ್ಮರಿಗೂ ದೇವರಿಗೂ 2 ಬಾರಿ ಮುಖಾಮುಖಿಯಾಗತ್ತೆ. ಅಷ್ಟಾಗಿಯೂ ಭೀಷ್ಮರು ಭಗವಂತನ ಪರಮಭಕ್ತರು ಎಂದಾಗಿ ಬಿಡ್ತಾರೆ. ಕೊನೆಯಲ್ಲಿ ಭೀಷ್ಮರು ಅವರು ಭಕ್ತರೆಂದಾಗಿ ಅವರು ಸಾಯ್ತಾರೆಯೇ ಹೊರತು ಭೀಷ್ಮರು ದೇವರ ದ್ರೋಹಿ ಎಂಬುದಾಗಿ ಆಗುವುದಿಲ್ಲ. ದೇವರ ವಿರೋಧ ಮಾಡಿದವರ ಮೇಲೂ ಇಷ್ಟಾಗಿ ಭಗವಂತ ಕರುಣೆ ಮಾಡಿದ ಅಂತನ್ನುವುದು ಅಲ್ಲಿ ಸೂಚಿಸಬೇಕಾದದ್ದು. ಶಿತವಿಶಿಖ ಹತಃ, ಭೀಷ್ಮರು ಬಾಣಗಳನ್ನು ಬಿಟ್ಟು ಭಾರೀ ಪ್ರಭಾವಿಯಾಗಿ ಯುದ್ಧವನ್ನಾಡಿದಾಗ ಕೃಷ್ಣನ ಕೈ ಕಾಲುಗಳಿಗೆಲ್ಲ ಭಾರಿಯಾದ ಆಘಾತವಾಗತ್ತೆ. ಮೈಯೆಲ್ಲ ರಕ್ತ ಸೋರ್ತಾ ಇದೆ. ಕೋಪಗೊಂಡೆದ್ದ ಅರ್ಜುನ ಸೋಲ್ತಾನೆ ಅಂತನ್ನುವ ಭಾವನೆಯಿಂದ ನಾಟಕ ಮಾಡುವುದಕ್ಕಾಗಿ ಕೃಷ್ಣ ಕೈಯಲ್ಲಿ ಚಕ್ರವನ್ನು ಹಿಡಿದು ಇನ್ನೇನು ಹೋಗಿ ಕೊಲ್ಲಬೇಕು ಅಂತನ್ನುವಷ್ಟರಲ್ಲಿ ಭೀಷ್ಮರು ಕೈ ಮುಗಿದು ನಮಸ್ಕಾರ ಮಾಡಿ ಬೇಡ್ತಾರೆ, ಸ್ವಾಮಿ ನಿನ್ನ ಪ್ರತಿಜ್ಞೆಯನ್ನು ಸುಳ್ಳು ಮಾಡಿ ನನ್ನ ಪ್ರತಿಜ್ಞೆಯನ್ನು ಸತ್ಯ ಮಾಡಿದಿ ಅನ್ನುವುದಾಗಿ ನಮಸ್ಕಾರ ಮಾಡ್ತಾರೆ. ಭೀಷ್ಮ ಕೃಷ್ಣನ ದ್ರೋಹಿಯಾಗುವುದಿಲ್ಲ, ಕೃಷ್ಣನ ಭಕ್ತನಾಗ್ತಾನೆ. ಭಕ್ತರೇ ಹೌದು, ಆದರೆ ಇಷ್ಟು ವಿರೋಧವನ್ನು ಮಾಡಿದರೂ ಕೂಡ ಒಳಗಿನ ಭಕ್ತಿಯನ್ನು ಪರಮಾತ್ಮ ಕಂಡವರನ್ನು ಹರಿಸಿದ, ಅನುಗ್ರಹಿಸಿದ. ಇದನ್ನು ತೋರಿಸುವುದಕ್ಕಾಗಿ ಗಾಂಗೇಯನುತ ಅಂತಂತಾರೆ. ಹೇಳ್ತಾರೆ, ನೀವು ದೇವರ ದ್ರೋಹವನ್ನು ಹೊರಗೆ ಮಾಡಬಹುದು, ಒಳಗೆ ಭಕ್ತಿ ಇದ್ದರೆ ನಿಮ್ಮನ್ನು ಭಗವಂತ ಎತ್ತಿ ತನ್ನ ಸ್ಥಾನದಲ್ಲಿಡ್ತಾನೆ, ಮೋಕ್ಷ ಪದವನ್ನು ಕೊಡ್ತಾನೆ ಅನ್ನುವುದಕ್ಕಾಗಿ ಗಾಂಗೇಯನುತ ಅಂತ ಶಬ್ದವನ್ನಿಟ್ಟು ಈ ಅರ್ಥವನ್ನು ತಿಳಿಸ್ತಾರೆ. ಗಾಂಗೇಯನುತ ಒಂದು ಮಹಾಭಾರತದ ಪ್ರಧಾನ ಪಾತ್ರ, ಶಾಂತಿ ಪರ್ವ, ಅನುಶಾಸನ ಪರ್ವಗಳ ಉಪದೇಶವನ್ನು ಮಾಡಿದ ದೊರೆ, ಕೃಷ್ಣನ ವಿರೋಧವನ್ನು ಮಾಡಿದವ, ಪರಶುರಾಮದ ವಿರೋಧವನ್ನು ಮಾಡಿದವ, ಹಣಾಹಣಿ ಜಗಳಾಡಿ ಯುದ್ಧವಾಡಿ ಪರಶುರಾಮ ದೇವರನ್ನು ಕೊಂದಾಕಬೇಕು ಅಂತನ್ನುವ ಪ್ರಯತ್ನದಲ್ಲಿ ಇದ್ದ ವ್ಯಕ್ತಿ ಗಾಂಗೇಯ ಭೀಷ್ಮ. ಇಷ್ಟಾದರೂ ಕೂಡ ಆ ಭೀಷ್ಮರ ಮೇಲೆ ಕರುಣೆ ಮಾಡಿ ಪರಮಾತ್ಮ ಪರಶುರಾಮ ತಾನು ಸೋತಂತೆ ನಾಟಕ ಮಾಡಿಬಿಟ್ಟ. ತಾನು ಸೋತಂತೆ ನಾಟಕ ಮಾಡಿದ, ಭೀಷ್ಮರು ಗೆದ್ದಂತೆ ತೋರಿಸಿಕೊಟ್ಟ. ಈ ಮಾತಿನಿಂದಲೂ ಗೊತ್ತಾಗತ್ತೆ ಭಗವಂತ ತಾನು ಮೇಲ್ತೋರಿಕೆಯ ಏನು ವಿರೋಧ, ಕದನ, ಯುದ್ಧ ಇವುಗಳನ್ನು ಲೆಕ್ಕಕ್ಕೆ ಹಿಡಿಯುವುದಿಲ್ಲ. ಅಂತರಂಗದ ದೃಢವಾದ ಭಕ್ತಿ ಅದನ್ನು ಕಂಡು ಪರಮಾತ್ಮ ಮೆಚ್ಚಿ
ಕರುಣಿಸ್ತಾನೆ ಅಂತನ್ನುವುದು ಸೂಚನೆ ಇಲ್ಲಿದೆ. ಇನ್ನೊಂದು ಕನಕದಾಸರಿಗೆ ಹೇಳಬೇಕಾಗಿರುವಂಥದ್ದು ಮುಂದೆ ಒಂದು ಮಾತಿನಲ್ಲಿ ಬರ್ತದೆ. ಕನಕದಾಸರು ಹೇಳ್ತಾರೆ, ನಮ್ಮ ಪ್ರಾರಬ್ಧ ದೇವರ ಸಂಕಲ್ಪ ಅಂತ ಕೂಡಬೇಡಿ, ಸಾಧನೆ ಮಾಡಿ ದೇವರನ್ನು ಒಲಿಸಿ. ದೇವರು ಒಲಿತಾನೆ ದೇವರು ನಮ್ಮ ಪ್ರಾರಬ್ಧವನ್ನು ಅಳಿಸಿ ಹಾಕ್ತಾನೆ, ಬದಿಗೆ ಸರಿಸ್ತಾನೆ, ಕಡಿಮೆ ಮಾಡ್ತಾನೆ. ಯಾಕೆ ನೀವು ಒದ್ದಾಡ್ತೀರಾ? ನಮ್ಮ ಪ್ರಾರಬ್ಧ ಅಂತಂತ ಕೂಡಬೇಡಿ. ಎಷ್ಟು ಮಾಡಿದರೆನ್ನೇನು ಅಂತ ಹೇಳಿ ಧ್ರುವನಿಗೆ ಪಟ್ಟ ಯಾರಿಂದಾಯಿತು ಎನ್ನುವುದಾಗಿ ಕೇಳುವ ಸಂದರ್ಭದಲ್ಲಿ ಕನಕದಾಸರು ಅತಿ ಸ್ಟ್ರಾಂಗ್ ಆಗಿ ಪ್ಲೀಡ್ ಮಾಡ್ತಾರೆ, ಭಾರಿ ಸ್ಟ್ರಾಂಗ್ ಆಗಿ ಪ್ಲೀಡ್ ಮಾಡ್ತಾರೆ. ಪ್ರಾರಬ್ಧ ಕರ್ಮ ಎಂದಾಗಿ ಕೈ ಚೆಲ್ಲಿ ಕೂಡಬೇಡಿ. ಪ್ರಾರಬ್ಧ ಕರ್ಮಕ್ಕೂ ಕೂಡ ಸವಿಯುವುದುಂಟು, ಕಡಿಮೆಯಾಗುವುದುಂಟು, ಉಪಮರ್ದವಿದೆ, ದೂರ ಸರಿಸಲಿಕ್ಕಾಗತ್ತೆ. ಯಾಕದಕ್ಕೆ ಭಯ ಪಡ್ತೀರಿ? ಭಗವಂತನಿಗೆ ಶರಣು ಹೋಗಿ. ಇಲ್ಲಿಲ್ಲ ಪ್ರಾರಬ್ಧ ಕರ್ಮ, ಇದು ಭಗವದ್ ಅಧೀನ, ಭಗವಂತನ ಸಂಕಲ್ಪ ಹೇಗೆ ಪರಮಾತ್ಮ ಬದಲಾಯಿಸ್ತಾನೆ? ಸತ್ಯ ಸಂಕಲ್ಪ, ನಿತ್ಯ ಸಂಕಲ್ಪ, ನಿತ್ಯ ಸಂಕಲ್ಪ, ಸತ್ಯ ಸಂಕಲ್ಪ. ಭಕ್ತರಿಗಾಗಿ ಪರಮಾತ್ಮ ತನ್ನ ಸಂಕಲ್ಪವನ್ನು ಸುಳ್ಳು ಮಾಡ್ತಾನೆ, ತನ್ನ ಸಂಕಲ್ಪ, ತನ್ನ ಪ್ರತಿಜ್ಞೆಯನ್ನು ಸುಳ್ಳು ಮಾಡ್ತಾನೆ ಪರಮಾತ್ಮ. ಕೈಯಲ್ಲಿ ಚಕ್ರವನ್ನು ಹಿಡಿಯುವುದಿಲ್ಲ ಅಂತಂದಂತಹ ಕೃಷ್ಣ ಭೀಷ್ಮರ ಪ್ರತಿಜ್ಞೆಯನ್ನು ಸತ್ಯ ಮಾಡುವುದಕ್ಕಾಗಿ ತಾನು ಕೈಯಲ್ಲಿ ಚಕ್ರ ಹಿಡಿದ, ತನ್ನ ಪ್ರತಿಜ್ಞೆಯನ್ನು ಸುಳ್ಳು ಮಾಡಿದ, ಭೀಷ್ಮರ ಪ್ರತಿಜ್ಞೆಯನ್ನು ಸತ್ಯ ಮಾಡಿದ. ಭಕ್ತಿಯಿಂದ ಮೆಚ್ಚಿಸಿಕೊಂಡ್ರೆ ಪರಮಾತ್ಮ ತನ್ನ ಪ್ರತಿಜ್ಞೆಯನ್ನೂ ಕೂಡ ಲೆಕ್ಕಿಸದೆ ಅದನ್ನು ಸುಳ್ಳು ಮಾಡಿ ಭಕ್ತರ ಇಷ್ಟಾರ್ಥವನ್ನು ಪೂರೈಸುವಂತಹ ಕರುಣಾಮಯ ಪರಮಾತ್ಮ. ಅವನನ್ನು ನೆನೆಸ್ಲಿಕ್ಕಾಗೋದಿಲ್ವೇ? ಅವನನ್ನು ನೋಡಿದಾಗ, ಅವನ ಬಗ್ಗೆ ಕೇಳಿದಾಗ ಯಾಕಿ ಮೋಹಕ್ಕೆ ಬೀಳ್ತೀರಾ? ಪರಮಾತ್ಮನನ್ನು ಒಲಿಸುವುದನ್ನು ಇಟ್ಟುಕೊಳ್ಳಿ ಸಾಕು. ಪರಮಾತ್ಮನನ್ನು ಒಲಿಸಿಕೊಳ್ಳದೆ ಪ್ರಾರಬ್ಧವಲ್ಲ, ಒಂದು ಇರುವೆ ಆಚೆ ಈಚೆ ಆಗುವುದಿಲ್ಲ. ಪರಮಾತ್ಮನನ್ನು ಒಲಿಸಿಕೊಂಡ್ರೆ ಬೆಟ್ಟದಷ್ಟು ಪ್ರಾರಬ್ಧವೂ ಕೂಡ ಸುಟ್ಟು ಬೂದಿಯಾಗತ್ತೆ. ಚಿಂತಿಸಬೇಡಿ ಅಂತ ಹೇಳುವ ಸೂಚನೆಯನ್ನು ಕೊಡುವುದಕ್ಕಾಗಿಯೂ ಕೂಡ ಗಾಂಗೆಯನುತ ಅಂತನ್ನುವುದಾಗಿ ಹೇಳ್ತಾರೆ ಅಂತ ಭಾವನೆ. ಬಹಳ ಸುಂದರವಾದ ಮಾತಿದೆ. ಶ್ರೀಯರಸ ಗಾಂಗೆಯನುತ ಕೌಂತೆಯ ವಂದಿತ. ಗೀತೆಯ ಪ್ರೇರಣೆ, ಗೀತೆಯಿಂದ ಸಿಗುವಂತಹ ಒಂದು ಮಧು ಜೇನು, ಆ ಜೇನು ಅರಗಿಸಿಕೊಂಡು ನಾನು ಈ ಪುಟ್ಟ ಕೃತಿಯಲ್ಲಿ ಹಾಕುವ ಪ್ರಯತ್ನವನ್ನು ಮಾಡಿದ್ದೇನೆ. ಕೌಂತೆಯ ಧರ್ಮರಾಜ, ಕೌಂತೆಯ ಭೀಮ, ಕೌಂತೆಯ ಅರ್ಜುನ, ಆ ಅರ್ಜುನನಿಂದ, ಭೀಮನಿಂದ, ಧರ್ಮರಾಜನಿಂದ ವಂದಿತನಾಗಿರುವಂತಹ ಈ ಭಗವಂತ ವಂದಿತ ಚರಣ. ಕಮಲದಲಾಯತಾಂಬಕ, ಅಂಬಕ ಎಂದರೆ ಕಣ್ಣು. ಕಮಲದಲಾಯತಾಂಬಕ, ಕಮಲದಲದಂತೆ ವಿಶಾಲವಾದ ಕಣ್ಣುಗಳಿರುವ ಪರಮಾತ್ಮ. ಅಂಥ ರೂಪ, ಚಿನ್ಮಯವಾದ ರೂಪ ಪರಮಾತ್ಮನದು. ರೂಪ ಚಿನ್ಮಯ ಅಥವಾ ಚಿನ್ಮಯವಾದ ರೂಪ. ದೇವಕೀತನಯ, ಕೃಷ್ಣನನ್ನು ಮೊದಲು ಕೊಂಡಾಡಿ, ಶ್ರೀಯರಸ ಎಂಬುದಾಗಿ ನಾರಾಯಣನನ್ನು ಕೊಂಡಾಡಿ, ದೇವಕೀತನಯ ಗಾಂಗೆಯನುತ ಹಿಡಿದುಕೊಂಡು ದೇವಕೀತನಯದವರೆಗೆ ಕೃಷ್ಣ ರೂಪವನ್ನು ಕೊಂಡಾಡಿ, ಆಮೇಲೆ ರಾಜ ರಘುಕುಲವರ್ಯ ರಾಮರೂಪವನ್ನು ಕೊಂಡಾಡ್ತಾರೆ. ಶ್ರೀಮದಾಚಾರ್ಯರು ಇದಕ್ಕೊಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ರಾಮರೂಪ ಮೊದಲು, ಕೃಷ್ಣ ರೂಪ ಅನಂತರ, ಇದರಲ್ಲಿ ವಿವಾದವಿಲ್ಲ. ಆದರೆ ವೈಶೇಷ್ಯಾತ್ ತತ್ರ ನಿರ್ಣಯ ಅಂತಂತಾರೆ ಶ್ರೀಮದಾಚಾರ್ಯ. ತಾತ್ಪರ್ಯ ನಿರ್ಣಯದಲ್ಲಿ ತತ್ವವನ್ನು ನಿರ್ಣಯ ಮಾಡುವಾಗ, ತಾರತಮ್ಯವನ್ನು ನಿರ್ಣಯ ಮಾಡುವಾಗ, ರಾಮಾಯಣದಲ್ಲೂ ಅನೇಕ ದೇವತೆಗಳು ಅವತರಿಸಿದ್ದಾರೆ ನಿಜ. ಮಹಾಭಾರತದ ಕಾಲದಲ್ಲೂ ಅರ್ಥಾತ್ ದ್ವಾಪರ ಯುಗದಲ್ಲೂ ಅನೇಕ ದೇವತೆಗಳು ಅವತಾರ ಮಾಡಿದ್ದಾರೆ. ಆ ದೇವತೆಗಳ ಪ್ಲಸ್ ಮೈನಸ್ಸುಗಳನ್ನು, ಹೆಚ್ಚು ಕಡಿಮೆಗಳನ್ನು, ಪುಣ್ಯ ಪಾಪಗಳನ್ನು, ಸಾಧನ ಅಸಾಧನಗಳನ್ನು ಎಲ್ಲವನ್ನೂ ಸರಿಪಡಿಸಿ ಯಾರು ಎಷ್ಟು ಉತ್ತಮರು, ಯಾರು ಹೇಗೆ ಅಧಮರು ಅನ್ನುವ ನಿರ್ಣಯವನ್ನು ಮಾಡುವುದು ಮಾತ್ರ ರಾಮಾಯಣದಿಂದಲ್ಲ, ಕಿಂತು ಮಹಾಭಾರತದಿಂದ, ಕೃಷ್ಣಾವತಾರ ಕಾಲದಲ್ಲಿ ಎಂಬುದಾಗಿ ಎಲ್ಲರ ಅಕೌಂಟ್ಸನ್ನು ಕೊನೆಗೆ ಕ್ಲೋಸ್ ಮಾಡುವ ಸಂದರ್ಭದೊಳಗೆ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಇದು ಮಹಾಭಾರತದಲ್ಲಿ ಕ್ಲೋಸ್ ಆಗತ್ತೆ, ರಾಮಾಯಣದಲ್ಲಲ್ಲ. ಅಂತೆಯೇ ರಾಮಾಯಣದಲ್ಲಿ ರಾಮನಿಂದ ದೂರವಾದ ವಾಲಿ,
ಇಂದ್ರನ ಅವತಾರನಾದ ವಾಲಿ ದೂರನಾದ, ಅದೇ ವಾಲಿ ಇಂದ್ರನ ಅವತಾರನಾದದ್ದರಿಂದ ಮುಂದೆ ಅರ್ಜುನನಾಗಿ ಹುಟ್ಟಿದಾಗ ಕೃಷ್ಣನಿಗೆ ತೀರ ಹತ್ತಿರದವನಾದ. ಹಾಗಾಗಿ ಈ ಎಲ್ಲ ಮಾತುಗಳನ್ನು ನಾವು ನೋಡಲಾಗಿ ದೇವರಿಗೆ ಹತ್ತಿರದವರು ಉತ್ತಮರು, ದೇವರಿಗೆ ದೂರದವರು ಅಧಮರು ಎಂಬಂತಹ ಒಂದು ಸಾಮಾನ್ಯವಾದಂತಹ ವೇದ, ಶಾಸ್ತ್ರ, ಪುರಾಣ, ಇತಿಹಾಸ, ಧರ್ಮಶಾಸ್ತ್ರಗಳ ಒಂದು ಏನು ನಿರ್ಣಯವಿದೆಯೋ ಆ ನಿರ್ಣಯದ ಮಾನದಂಡದಿಂದ ನೋಡಲಾಗಿ ದೇವತೆಗಳನ್ನು ಅಳಿಯಬೇಕಾದರೆ ಮಹಾಭಾರತ ಬೇಕು, ಕೃಷ್ಣಾವತಾರ ಬೇಕು, ರಾಮಾವತಾರವಲ್ಲ ಎನ್ನುವುದಕ್ಕಾಗಿ ಕೃಷ್ಣನನ್ನು ಮೊದಲು ಕೊಂಡಾಡಿ ಅನಂತರ ರಾಯ, ರಘುಕುಲ ವರ್ಯ, ಭೂಸುರ ಪ್ರಿಯ, ವರಪುರ ನಿಲಯ ಅಥವಾ ಸುರಪುರ ನಿಲಯ ಬೇಲೂರು ಅಲ್ಲಿರುವಂತಹ ಚನ್ನಿಗರಾಯ ಸುಂದರದ ಮೂರುತಿ ಪರಮಾತ್ಮ ಆ ಭಗವಂತ ಚತುರೋಪಾಯ ರಕ್ಷಿಸು ನಮ್ಮನ ನವರಥ. ಚತುರೋಪಾಯ ಬಹಳ ಮಹತ್ವದ ಮಾತು. ಭಗವಂತನಿಗೆ ನಾವು ಎಷ್ಟೋ ಸಂದರ್ಭದಲ್ಲಿ ನಮ್ಮ ಸಮಸ್ಯೆಗಳನ್ನೆಲ್ಲ ದೇವರಿಗೆ ಹೇಳಿದರೆ ಹೀಗನಿಸಿರ್ಬೋದು, ದೇವರು ಇದನ್ನೆಲ್ಲ ಹೇಗೆ ಪರಿಹಾರ ಮಾಡಲಿಕ್ಕೆ ಸಾಧ್ಯ? ಎಷ್ಟು ಬಿಕ್ಕಟ್ಟಿದೆ. ಪ್ರಸ್ತುತ ರಾಜಕಾರಣದಲ್ಲಿ ವಿಚಾರ ಮಾಡ್ತಾ ಇರುವಾಗ ನಾನಾ ವಿಧವಾದ ವಿರೋಧಗಳ ಮಧ್ಯದಲ್ಲೂ ಒಂದು ಪಕ್ಷ ಗೆದ್ದು ಬರಬೇಕಾದರೆ ಎಷ್ಟು ವಿರೋಧವಾಯಿತು, ಅಷ್ಟೆಲ್ಲ ವಿರೋಧಗಳನ್ನು ಕೂಡ ಸುಲಭವಾಗಿ ಬಗೆಹರಿಸಿದಂತೆ ಭಗವಂತ ತಂದು ನಿಲ್ಲಿಸಬೇಕಾದರೆ 11 ಅಕ್ಷೌಹಿಣಿ ಸೈನ್ಯವನ್ನು ಎದುರಲ್ಲಿ ನಿಲ್ಲಿಸಿದರೂ ಪರಮಾತ್ಮ ಕೇವಲ 5 ಜನರನ್ನು ಮಾತ್ರ ಬದುಕಿಸುವ ಸಂಕಲ್ಪ ಮಾಡಿದ್ದ, 5 ಜನರನ್ನು ಬದುಕಿಸಿಬಿಟ್ಟ. ಪರಮಾತ್ಮನ ಕೈಯಲ್ಲಿ ಉಪಾಯಗಳಿವೆಯಲ್ಲ, ಆ ಉಪಾಯಗಳು ಬಹಳ ಚತುರವಾದ ಉಪಾಯಗಳಿವೆ, ಬಹಳ ಚತುರವಾದ ಉಪಾಯಗಳು. ಬಲಿಚಕ್ರವರ್ತಿ ಸಂಪೂರ್ಣವಾಗಿ ನೋಡಿ, ಒಂದು ಕಡೆಗೆ ಬಲಿಚಕ್ರವರ್ತಿ ಇಂದ್ರನ ವಿರೋಧಿ, ಆದರೇನು ಭಕ್ತ. ಒಂದು ಕಡೆಗೆ ಭಕ್ತ, ಇನ್ನೊಂದು ಕಡೆಗೆ ಇಂದ್ರನ ವಿರೋಧಿ. ಹಾಗಾಗಿ ಅವನಿಗೆ ತಾನು ಭಕ್ತ, ತನ್ನ ಭಕ್ತ ಅಂತನ್ನುವುದಕ್ಕಾಗಿ ಅವನಿಗೊಂದು ವಿಶಿಷ್ಟ ಸ್ಥಾನ, ಗೌರವ ಕೊಡಬೇಕಾಗಿದೆ. ಜೊತೆಗೆ ಇಂದ್ರನ ವಿರೋಧಿಯಾದದ್ದರಿಂದ ತಕ್ಕ ಶಾಸನವನ್ನು ಮಾಡಬೇಕಾಗಿದೆ. ಇದೆರಡನ್ನೂ ಸರಿಪಡಿಸುವ ಒಂದು ಕೌಶಲ ನೋಡಿ ಪರಮಾತ್ಮನಿಗೆ. ಬಲಿಚಕ್ರವರ್ತಿ ಹೋದ, ಅವನ ಹತ್ರ ಹೋಗಿ ಯುದ್ಧ ಮಾಡಲಿಲ್ಲ, ಭಿಕ್ಷೆ ಬೇಡಿದ, ರಾಜ್ಯವನ್ನು ಕಸಿದುಕೊಂಡ, ಇಂದ್ರನಿಗೆ ಕೊಟ್ಟ. ಅವನಿಗೆ ಖಾಲಿಯಾಗಿ ಕಳಿಸಲಿಲ್ಲ, ತನ್ನ ದರ್ಶನವನ್ನು ನಿತ್ಯ ಮಾಡುವಂತೆ ಭಗವಂತ ತನಗೇನು ಸಂಕೋಚ, ನಾನು ನಿನ್ನ ಮನೆಯ ಹೊರಗೆ ಬಾಗಿಲಲ್ಲಿ ನಿಂತು ರಕ್ಷಕನಾಗಿರ್ತೇನೆ ಅಂತ ಅನುಗ್ರಹ ಮಾಡ್ತಾನೆ. ಈ ಎಲ್ಲ ಮಾತುಗಳನ್ನು ನೋಡಿದರೆ ಚತುರೋಪಾಯ. ಭಯಾನಕರಾದಂತಹ ಶತ್ರು ಹಿರಣ್ಯಕಶಿಪು, ಆ ಹಿರಣ್ಯಕಶಿಪು ಅವನ ಸಂಹಾರ ಮಾಡಬೇಕಾಗಿದೆ. ಪ್ರಹ್ಲಾದ ರಾಜ ಪುಟ್ಟ ಭಕ್ತ, ಅವನ ಬೇಡಿಕೆ ಇದೆ, ಭಗವಂತ ಬರಬೇಕು. ಹೇಗೆ ಬರಬೇಕು? ಬ್ರಹ್ಮದೇವರಿಗೆ ಬೇಡಿ ಪಡೆದಂತಹ ವರಗಳಂತೂ ಅಸಾಧ್ಯ, ವಿಚಿತ್ರ, ಊಹಾತೀತ. ಅಂಥ ವರಗಳ ಮಧ್ಯದಲ್ಲೂ, ಇಷ್ಟೆಲ್ಲ ಸುಳಿಗಳ ಮಧ್ಯದಲ್ಲಿ ಭಗವಂತ ಉತ್ತಮವಾದ ಉಪಾಯವನ್ನು ಮಾಡಿ ಪರಮಾತ್ಮ ಅವತಾರ ಮಾಡಿದ. ಚತುರವಾದ ಉಪಾಯವಿದೆ. ಭಗವಂತನಿಗೆ ಎಂದೂ ಕಷ್ಟ ಇಲ್ಲ, ಕೊರವಂಜಿಯ ರೂಪವನ್ನು ಹಾಕ್ತಾನೆ. ಚತುರವಾದ ಉಪಾಯ ಪರಮಾತ್ಮ. ಹಾಗಾಗಿ ಎಲ್ಲ ಅವತಾರಗಳು ಹಾಗೇ ಇದೆ. ಆದ್ದರಿಂದ ಪರಮಾತ್ಮನ ಒಂದು ಮಾತನ್ನು ನಾವು ನೆನಪಿಟ್ಕೊಂಡ್ರೆ, ರಕ್ಷಿಸುವ ದೇವರ ಕೈಯಲ್ಲಿ ಉಪಾಯಗಳಿವೆಯಾ? ಅನಿವಾರ್ಯವಾಗಿ ಅವನೂ ಕೂಡ ನಾನಾ ವಿಧವಾದ ದುಷ್ಟ ಪ್ರಸಂಗಗಳಿಗೆ ಸಕಮ್ಮಾಗ್ತಾನ, ಅಥವಾ ಅದನ್ನು ಮೀರಿ ನಿಂತು ನಮ್ಮನ್ನು ರಕ್ಷಿಸ್ತಾನ? ಈ ಪ್ರಶ್ನೆಗೆ ಕನಕರು ಉತ್ತರ ಕೊಡ್ತಾರೆ. ಚತುರೋಪಾಯ, ಬಹಳ ಉತ್ತಮವಾದ ಉಪಾಯವಿದೆ. ಯಾರಿಗೂ ಏನೂ ಡಿಸ್ಟರ್ಬ್ ಮಾಡದೇನೂ ಭಗವಂತ ತನ್ನ ಕಾರ್ಯವನ್ನು ಮಾಡಲು ಸಮರ್ಥ. ಬಹಳ ವಿಚಿತ್ರವಾಯಿತು. ಒಂದು ಸಲ ರುದ್ರದೇವರ ಜೊತೆಗೆ ತ್ರಿಪುರಾಸರ ಯುದ್ಧ ನಡೆದಿದೆ. ಯುದ್ಧ ನಡೆದಾಗ ಯುದ್ಧದ ಮಧ್ಯದಲ್ಲಿ ಅಲ್ಲೊಂದು ಸರೋವರ, ಶುಕ್ರಾಚಾರ್ಯರು ಸರೋವರ ನಿರ್ಮಾಣ ಮಾಡಿದ್ದಾರೆ. ಆ ಸರೋವರದಲ್ಲಿ ರಸವಿದೆ, ಅಮೃತ ರಸವಿದೆ. ಸತ್ತವರನ್ನು ಮತ್ತೆ ಅಲ್ಲಿ ಹಾಕಿಬಿಟ್ಟರೆ ಅವರು ಬದುಕ್ತಾರೆ, ಅದನ್ನು ಪಾನ ಮಾಡಿಬಿಟ್ಟು ಬದುಕ್ತಾರೆ. ಹಾಗಾಗಿ ರುದ್ರದೇವರಿಗೂ ದೈತ್ಯರಿಗೂ ಘನಘೋರ ಯುದ್ಧ ನಡೆದಿದೆ. ಆದರೆ ಯುದ್ಧದಲ್ಲಿ ರುದ್ರದೇವರಿಗೆ ಗೆಲುವಿಲ್ಲ. ದೈತ್ಯರು ಸತ್ತವರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ, ಆ ನೀರಿನಲ್ಲಿ ಮುಳುಗಿರುತ್ತಾರೆ, ಅವರು ಬದುಕಿಬಿಡ್ತಾರೆ. ಏನಾಯಿತು? ಹಾಗಾಗಿ ಭಾಳ ವಿಚಿತ್ರವಾದ ವಿಕಟ ಸಮಸ್ಯೆ
ರುದ್ರದೇವರಿಗೆ ಸಂಹಾರ ಮಾಡಿ ಯಾರು? ಅಮೃತವನ್ನು ಕುಡಿದು ಮತ್ತೆ ಬದುಕುವುದಕ್ಕಿನ್ನೇನು ಉಪಾಯ? ದೇವರಿಗೆ ಪ್ರಾರ್ಥನೆ ಮಾಡಿದಾಗ ಭಗವಂತ ಹಸುವಿನ ರೂಪದಲ್ಲಿ ಬಂದ. ಹಸು ಕರು, ತಾನು ಕರುವನ್ನು ಕರೆದುಕೊಂಡು ಹಸುವಿನ ರೂಪದಲ್ಲಿ ಬಂದ. ಕೆರೆಗೆ ಬಾಯಿ ಹಚ್ಚಿ ಆ ಅಮೃತ ರಸವನ್ನೆಲ್ಲ ಕುಡಿತಾ ಇದ್ದಾನೆ. ಯಾರಿಗೂ ತಲೆಯಲ್ಲಿ ಬಂದಿಲ್ಲ ಹಸು ಕುಡಿತಾ ಇದೆ ಅಂತ ತಲೆಗೆ ಬಂದಿಲ್ಲ. ಪರಮಾತ್ಮ ಇಡೀ ಸರೋವರವನ್ನು, ಕೆರೆಯನ್ನು, ಪುಷ್ಕರಣಿಯನ್ನು ಖಾಲಿ ಮಾಡಿದ. ಗೊತ್ತೇ ಆಗಿಲ್ಲ ದಾನವರಿಗೆ. ನೋಡ್ತಾ ಇದ್ದಾರೆ, ಹಸು ಕುಡಿತಾ ಇದೆ. ಹಸುವಿನ ರೂಪದಲ್ಲಿ ದೇವರು ಕುಡಿತಾ ಇದೆ. ಸಂಪೂರ್ಣ ಅಮೃತ ರಸ ಖಾಲಿಯಾಯಿತು. ಆಮೇಲೆ ಎಚ್ಚರವಾಗಿದೆ, ಏನಿದೆ ಮುಳುಗಿಸ್ಲಿಕ್ಕೆ ಎಲ್ಲಿ ನೀರಿದೆ, ಅಮೃತ ಎಲ್ಲಿದೆ? ಇಲ್ಲ. ಸತ್ತವರು ಸತ್ತು. ಹಾಗಾಗಿ ರುದ್ರದೇವರಿಗೆ ಗೆಲುವು ಕೊಟ್ಟ. ಚತುರೋಪಾಯ. ಸಂಜೀವಿನಿ ಪರ್ವತವನ್ನು ಹನುಮಂತ ದೇವರಿಗೆ ತರುವುದಕ್ಕೆ ಹೇಳಿದ. ಹನುಮಂತ ದೇವರು ತಂದರು, ಎತ್ತಿ ತಂದರು. ತಂದಾಗ ಆ ಸಂಜೀವಿನಿ ಪರ್ವತದಲ್ಲಿರುವಂತಹ 5 ಏನು ವನಸ್ಪತಿಗಳಿತ್ತೋ ಆ 5 ವನಸ್ಪತಿಗಳ ಪ್ರಭಾವದಿಂದ, ಗಾಳಿಯಿಂದ ಎಲ್ಲರೂ ಬದುಕಿದರು. ಮೂರ್ಛೆ ಹೋದವರು ಬದುಕಿದರು, ಎಚ್ಚರವಾಯಿತು ಇತ್ಯಾದಿ. ಅದು ಬಂದಾಗ ಚತುರೋಪಾಯ. ಪರಮಾತ್ಮ ಆ ಗಾಳಿ ಯಾರ ಮೇಲೆ ಬೀಸತ್ತಲ್ಲ ಅವರೆಲ್ಲ ಬದುಕಿ ಬಿಡ್ತಾರೆ. ಅಲ್ಲಿ ಕೋಟಿ ಕೋಟಿ ಸಂಖ್ಯಾಕರಾದ ದೈತ್ಯರೆಲ್ಲ ಇದ್ದಾರೆ, ಅವರೆಲ್ಲರೂ ಸತ್ತಿದ್ದಾರೆ. ರಾಮನ ಪಕ್ಷದವರು ಕೊಂದಿದ್ದಾರೆ ಅವರನ್ನು. ಕೋಟಿ ಸಂಖ್ಯಾಕರಾದಂತಹ ದೈತ್ಯರೆಲ್ಲ ಸತ್ತಾಗ ಆ ಸಂಜೀವಿನಿ ಪರ್ವತದ ಗಾಳಿ ಅವರಿಗೆ ತಾಕದಿದ್ದಂತೆ ಮಾಡುವುದು ಹೇಗೆ ಸಾಧ್ಯವ? ಇಲ್ಲ. ಹಾಗಾದರೆ ಕಪಿಗಳು ಬದುಕಬೇಕು, ರಾಕ್ಷಸರು ಸಾಯಬೇಕು, ಸತ್ತವರು ಮತ್ತೆ ಬದುಕಬಾರದು. ಹೀಗೆ ವ್ಯವಸ್ಥೆ ಆಗಬೇಕು. ಏನು ಮಾಡಬೇಕು? ರಾಮದೇವರು ಒಂದು ಉತ್ತಮವಾದ ಉಪಾಯ ಹೇಳಿದ, ಚತುರೋಪಾಯ. ಏನು ಹೇಳಿದ ನೋಡಿ, ಒಂದು ಕೆಲಸ ಮಾಡಿ. ರಾಕ್ಷಸರು ಸಾಯ್ತಾರಲ್ಲ, ಸತ್ತ ಮೇಲೆ ಸತ್ತವರ ಸಲುವಾಗಿ ಯಾರೂ ದುಃಖ ಪಡುವುದಿಲ್ಲ, ಅಂದರೆ ಅಳತಾರಷ್ಟೇ, ಆ ದೇಹವನ್ನು ಇಟ್ಕೊಂಡು ಕೂಡುವುದಿಲ್ಲ. ಹಾಗಾಗಿ ಆ ಸತ್ತ ಹೆಣಗಳನ್ನು ತಕ್ಕೊಂಡು ಹೋಗಿ ಸಮುದ್ರದಲ್ಲಿ ಹಾಕ್ತಾಯಿದೆ. ಸಮುದ್ರದಲ್ಲಿ ಅದು ಕಲ್ಲು ಕಟ್ಟಿ ಅದನ್ನು ಹಾಕಿ ಕೆಳಗೆ ಹೋಗುತ್ತೆ. ಅವುಗಳಿಗೆ ಈ ಸಂಜೀವಿನಿ ಪರ್ವತದಲ್ಲಿ ಇರುವ 5 ವನಸ್ಪತಿಗಳ ಗಾಳಿ ಮೂಗಿಗೆ ತಾಕುವುದಿಲ್ಲ. ಹಾಗಾಗಿ ಅವರು ಯಾರೂ ಬದುಕುವುದಿಲ್ಲ. ರಾಕ್ಷಸರು ಸತ್ತವರು ಸತ್ತೇ ಬಿಡ್ತಾರೆ, ಕಪಿಗಳೆಲ್ಲರೂ ಸತ್ತವರು ಮತ್ತೆ ಬದುಕ್ತಾರೆ ಅಂತ ರಾಮದೇವರು ವ್ಯವಸ್ಥೆ ಮಾಡಿಕೊಟ್ಟ. ಚತುರೋಪಾಯ. ಬಹಳ ಕುಶಲವಾದ ರೀತಿಯಿಂದ ಭಗವಂತ ಉಪಾಯಗಳನ್ನು ಮಾಡಿ, ದಾನವರು ಸತ್ತವರು ಸಾಯಬೇಕು ಎನ್ನುವ ಉಪಾಯ, ಕಪಿಗಳು ಮಾತ್ರ ಬದುಕಬೇಕು, ರಾಕ್ಷಸರು ಸಾಯಬೇಕು ಎನ್ನುವ ಉಪಾಯ. ಈ ವಿಧವಾದ ಉಪಾಯಗಳನ್ನು ಹೂಡಿ ನಾನಾ ವಿಧವಾದ ಕಾರ್ಯವನ್ನು ಮಾಡುವಂತಹ ಭಗವಂತನ ಅದ್ಭುತವಾದ ಕೌಶಲವಿರುವಾಗ ಯಾಕಪ್ಪ ನೀನು ಪರದಾಡ್ತೀಯ? ದೇವರಿಗೆ ಶರಣು ಹೋಗು, ದೇವರು ಎಲ್ಲ ಕೆಲಸ ಮಾಡ್ತಾನೆ ಅನ್ನುವ ಭರವಸೆಯನ್ನು ಕೊಡುವ ಒಂದು ಸಂಕೇತವಾಗಿ ಚತುರೋಪಾಯ ಎಂಬ ಶಬ್ದದಿಂದ ಮಂಗಲಾಚರಣದಲ್ಲೇನೆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಯಾಕೆಂದರೆ ತಮ್ಮ ಪ್ರಾರ್ಥನೆಗೆ ದೇವರಲ್ಲಿ ಔಚಿತ್ಯ ತುಂಬ ಇದೆ. ರಕ್ಷಿಸು ನಮ್ಮ ನನವರತ ಎಂಬುದಾಗಿ ಬೇಡಿಕೊಳ್ಳುತ್ತಿರುವಾಗ ರಕ್ಷಣೆ ಮಾಡುವ ಉಪಾಯಗಳು ದೇವರಲ್ಲಿ ಇಲ್ಲ ಅಂತಾದರೆ ಬೇಡಿ ಏನು ಪ್ರಯೋಜನ? ಹಾಗಾಗಿ ದೇವರಲ್ಲಿ ಆ ಉತ್ತಮ ಉಪಾಯಗಳಿವೆ. ಆದ್ದರಿಂದ ನೀನು ಪೂರ್ಣ ಭರವಸೆಯಿಂದ ದೇವರಲ್ಲಿ ಬೇಡಿಕೋ, ರಕ್ಷಿಸು ಎಮ್ಮ ನನವರತ ಅಂತನ್ನು ಭಗವಂತ ನಿನ್ನನ್ನು ಕಾಪಾಡ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ.